ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರಂತ ಅಂತ್ಯ. ಅಜಿತ್ ಪವಾರ್ ರಾಜಕೀಯ ಜೀವನ ಹೇಗಿತ್ತು ಗೊತ್ತಾ? ಮತ್ತೆ ಫೋನ್ ಟ್ಯಾಪಿಂಗ್ ಸದ್ದು, ಸದನದಲ್ಲಿ ಗದ್ದಲ, ಕೋಲಾಹಲ. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಎನ್ಸಿಪಿ ಮುಖ್ಯಸ್ಥ ಮತ್ತು ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ವಿಮಾನ ಪತನದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ವಿಎಸ್ಆರ್ ಕಂಪನಿಗೆ ಸೇರಿದಂತಹ ಖಾಸಗಿ ವಿಮಾನ ಪತನಗೊಂಡಿದೆ. ಅಜಿತ್ ಪವಾರ್, ಹೆಡ್ ಕಾನ್ಸ್ಟೇಬಲ್ ವಿದೀಪ್ ಜಾಧವ್, ಸಿಬ್ಬಂದಿ ಮಲ್ಲಿ, ಪೈಲಟ್ ಸುಮಿತ್ ಕಪೂರ್, ಎರಡನೇ ಪೈಲಟ್ ಶಾಂಭವಿ ಸೇರಿ ವಿಮಾನದಲ್ಲಿದ್ದ ಎಲ್ಲ 5 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಮುಂಬೈನಿಂದ ಬೆಳಗ್ಗೆ 8 ಗಂಟೆಯ ಸುಮಾರಿಗೆ ಹೊರಟಂತಹ ವಿಮಾನ 8:45ರ ಸುಮಾರಿಗೆ ಬಾರಾಮತಿ ವಿಮಾನ ನಿಲ್ದಾಣದ ಬಳಿ ಲ್ಯಾಂಡಿಂಗ್ ವೇಳೆ ಅಪಘಾತಕ್ಕೀಡಾಗಿದೆ. ಸ್ಥಳೀಯ ಸಂಸ್ಥೆಯ ಚುನಾವಣೆ ಪ್ರಚಾರಕ್ಕಾಗಿ ಬಾರಾಮತಿಗೆ ತೆರಳುತ್ತಿದ್ರು ಅಜಿತ್ ಪವಾರ್. ಈ ವೇಳೆ ದುರಂತ ಸಂಭವಿಸಿದೆ. ದುರಂತದಲ್ಲಿ ದೇಹಗಳು ಗುರುತು ಸಿಗದಷ್ಟು ಸುಟ್ಟು ಕರಕಲಾಗಿದೆ. ಅಜಿತ್ ಪವಾರ್ ನಿಧನಕ್ಕೆ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ. ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನಡೆಯಲಿದೆ. ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಮಹಾರಾಷ್ಟ್ರ ರಾಜಕಾರಣದ ದಾದಾ ಎಂದೇ ಖ್ಯಾತರಾಗಿದ್ದ ಅಜಿತ್ ಪವಾರ್ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಅನುಭವಿಸಿದ್ರು. ಹಲವು ಬಾರಿ ಉಪಮುಖ್ಯಮಂತ್ರಿಯಾಗಿ ದಾಖಲೆ ಬರೆದಿದ್ದ ಅಜಿತ್ ಪವಾರ್ ಅವರ ಅಕಾಲಿಕ ನಿಧನ ಮಹಾರಾಷ್ಟ್ರವಷ್ಟೇ ಅಲ್ಲ, ದೇಶವನ್ನ ಬೆಚ್ಚಿ ಬೀಳಿಸಿದೆ. ಮಹಾರಾಷ್ಟ್ರದಲ್ಲಿ ಪ್ರಭಾವಿ ನಾಯಕರಾಗಿದ್ರು. ಸಹಕಾರಿ ಸಂಸ್ಥೆಗಳ ರಾಜಕಾರಣದಲ್ಲಿ ಬಹಳಷ್ಟು ಹಿಡಿತ ಸಾಧಿಸಿದ್ರು. ಬಾರಾಮತಿ ಕ್ಷೇತ್ರ ಅಜಿತ್ ಪವಾರ್ ಅವರ ರಾಜಕೀಯ ಜೀವನವನ್ನು ಆರಂಭಿಸಿದ ಕ್ಷೇತ್ರ. ಚಿಕ್ಕಪ್ಪ ಶರದ್ ಪವಾರ್ ನೆರಳಿನಲ್ಲಿ ರಾಜಕೀಯ ಜೀವನದ ಬಗ್ಗೆ ಅಜಿತ್ ಪವಾರ್ ಅವರು ಕಲಿತು ಮಹಾರಾಷ್ಟ್ರ ರಾಜಕೀಯ ಚಿತ್ರಣವನ್ನೇ ಬದಲಿಸಿದ್ರು. ಅಜಿತ್ ಪವಾರ್ ಹಲವು ಬಾರಿ ಡಿಸಿಎಂ ಆದ್ರೂ ಸಿಎಂ ಆಗೋ ಆಸೆ ಮಾತ್ರ ಈಡೇರಲಿಲ್ಲ. 1991ರಿಂದಲೇ ಬಾರಾಮತಿ ಕ್ಷೇತ್ರದಲ್ಲಿ ಅಜಿತ್ ಪವಾರ್ ಶಾಸಕರಾಗಿ ಆಯ್ಕೆಯಾಗಿದ್ರು. ಕೃಷಿ, ಇಂಧನ, ನೀರಾವರಿ, ಗ್ರಾಮೀಣಾಭಿವೃದ್ಧಿ ಹೀಗೆ ಹಲವು ಸ್ಥಾನಗಳನ್ನು ಅಲಂಕರಿಸಿದ್ರು. 2023ರಲ್ಲಿ ಚಿಕ್ಕಪ್ಪನ ಜೊತೆ ತಿಕ್ಕಾಟದಿಂದ ಎನ್ಸಿಪಿ ಪ್ರಮುಖ ಬಣವನ್ನು ಮುನ್ನಡೆಸಿದ್ರು. ಮುಂದೆ ಎನ್ಡಿಎಗೆ ಬೆಂಬಲ ನೀಡಿದ್ರು. ಅಜಿತ್ ಪವಾರ್ ದುರ್ಮರಣಕ್ಕೆ ದೇಶದ ರಾಜಕೀಯ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಸಂತಾಪ ಸೂಚಿಸಿದ್ದಾರೆ. ದುರಂತ ಹಿನ್ನೆಲೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಮೋದಿ ಅಜಿತ್ ಪವಾರ್ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಜಿತ್ ಪವಾರ್ ಜನ ನಾಯಕರಾಗಿದ್ರು. ಕಠಿಣ ಪರಿಶ್ರಮ, ವ್ಯಕ್ತಿತ್ವ ಅವರದ್ದಾಗಿತ್ತು. ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಅಜಿತ್ ಪವಾರ್ ತಿಳುವಳಿಕೆ ಹಾಗೂ ಬಡವರ ಸಬಲೀಕರಣದ ಬಗ್ಗೆ ಅವರಿಗಿದ್ದ ಉತ್ಸಾಹ ಗಮನಾರ್ಹವಾದದ್ದು. ಅವರ ಅಕಾಲಿಕ ನಿಧನ ಆಘಾತಕಾರಿ ಮತ್ತು ದುಃಖಕರವಾಗಿದೆ ಎಂದು ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ಮಹಾರಾಷ್ಟ್ರ ಸಿಎಂ ಮಾತನಾಡಿ, ರಾಜ್ಯದಲ್ಲಿ ದುಃಖದ ವಾತಾವರಣವಿದೆ. ಅವರಂತಹ ನಾಯಕನನ್ನು ಕಳೆದುಕೊಂಡಿರುವುದು ದುಃಖದ ಸಂಗತಿ. ನಾವು ಒಟ್ಟಿಗೆ ಅನೇಕ ಸವಾಲುಗಳನ್ನು ಎದುರಿಸಿದ್ದೇವೆ. ಅಜಿತ್ ಪವಾರ್ ಅಕಾಲಿಕ ನಿಧನ ತುಂಬಲಾರದ ನಷ್ಟ ಎಂದಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ಮಾತನಾಡಿ, ಅಜಿತ್ ದಾದಾ ತಮ್ಮ ಮಾತಿನಂತೆ ನಡೆದುಕೊಳ್ಳುವ ವ್ಯಕ್ತಿ. ಮಹಾರಾಷ್ಟ್ರಕ್ಕೆ ಇಂದು ದುರದೃಷ್ಟಕರ ದಿನ ಎಂದಿದ್ದಾರೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರಂತ ಅಂತ್ಯಕ್ಕೆ ರಾಜ್ಯ ಬಿಜೆಪಿ ನಾಯಕರು, ಕಾಂಗ್ರೆಸ್ ನಾಯಕರು ಸಂತಾಪ ಸೂಚಿಸಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ಅಜಿತ್ ಪವಾರ್ಗೆ ಸಂತಾಪ ಸೂಚಿಸಲಾಗಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಅಜಿತ್ ಪವಾರ್ ನಿಧನ ನೋವು ತಂದಿದೆ. ಅಜಿತ್ ಪವಾರ್ ಪ್ರಭಾವಿ ನಾಯಕರಾಗಿದ್ದು ಎನ್ಡಿಎ ಭಾಗ ಕೂಡ ಆಗಿದ್ರು. ಮಹಾಜನತೆಗೆ ದುಃಖ ಭರಿಸುವಂತಹ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಅಜಿತ್ ಪವಾರ್ ನಿಧನದ ಸುದ್ದಿ ಕೇಳಿ ನಮಗೆ ಶಾಕ್ ಆಯಿತು. ಅಜಿತ್ ಪವಾರ್ ಹಿರಿಯ ನಾಯಕರು, ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ರು. ಅಜಿತ್ ಪವಾರ್ ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ರಾಜ್ಯ ನಾಯಕರು ಸಂತಾಪವನ್ನು ಸೂಚಿಸಿದ್ದಾರೆ. ಬಿಜೆಪಿಯ ಈ ಒಂದು ಎನ್ಡಿಎ ಪಾರ್ಟ್ನರ್ ಆಗಿ ಇದ್ದಂತ ಅಜಿತ್ ಪವಾರ್ ಅವರು ತೀರ್ಕೊಂಡಿರುವಂತದ್ದು ಬಹಳ ನೋವಿನ ಸಂಗತಿ. ದೇಶದಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ ಅವರ ದುಃಖವನ್ನ ಭರಿಸುವಂತ ಶಕ್ತಿ ಭಗವಂತ ನೀಡಲಿ ಅಂತ. ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ಬಟ್ ಬಹಳ ಪ್ರೋಗ್ರೆಸಿವ್ ಲೀಡರ್ ಅವರು. ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ವಿಧಾನಸಭೆ ಜಂಟಿ ಅಧಿವೇಶನದಲ್ಲಿ ಮತ್ತೆ ಫೋನ್ ಟ್ಯಾಪಿಂಗ್ ಮತ್ತೆ ಸದ್ದು ಮಾಡಿದೆ. ಇಂದು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡದೇ ಇರುವ ಬಗ್ಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಜಟಾಪಟಿಗೆ ಫೋನ್ ಟ್ಯಾಪಿಂಗ್ ಆರೋಪ ಕಾರಣವಾಗಿದೆ. ಜಂಟಿ ಅಧಿವೇಶನದ ಆರಂಭದಲ್ಲಿ ಭಾಷಣ ಮಾಡದಂತೆ ರಾಜ್ಯಪಾಲರಿಗೆ ದೆಹಲಿ ಬಿಜೆಪಿ ಕಚೇರಿಯಿಂದ ಫೋನ್ ಬಂದಿದೆ ಎಂದು, ಬೇಕಿದ್ರೆ ತನಿಖೆ ಮಾಡಿಸಿ ಎಂದು ಸದನದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಆರೋಪಿಸಿದ್ದಾರೆ. ಗವರ್ನರ್ಗೆ ಕೇಶವ ಕೃಪಾದಿಂದಲೇ ಫೋನ್ ಬರುತ್ತದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸಹ ಆರೋಪಿಸಿದ್ರು.
ಇದಕ್ಕೆ ಆಕ್ರೋಶಗೊಂಡ ಆರ್ ಅಶೋಕ, ಸುನಿಲ್ ಕುಮಾರ್ ಸಚಿವರ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿ, ಕೇಶವ ಕೃಪಾದಿಂದಲೇ ಗವರ್ನರ್ಗೆ ಫೋನ್ ಬರುತ್ತದೆ ಅಂತ ಹೇಳ್ತೀರಲ್ಲ, ಹಾಗಿದ್ರೆ ಫೋನ್ ಬರೋದು ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತದೆ? ಸರ್ಕಾರ ಫೋನ್ ಟ್ಯಾಪಿಂಗ್ ಮಾಡ್ತಿದ್ಯಾ? ಈ ಹಿಂದೆ ಫೋನ್ ಟ್ಯಾಪಿಂಗ್ ಮಾಡಿದ ಸರ್ಕಾರಗಳೆಲ್ಲವೂ ಬಿದ್ದು ಹೋಗಿವೆ ಎಂದು ತರಾಟೆ ತೆಗೆದುಕೊಂಡ್ರು. ಇದಕ್ಕೆ ಪ್ರತ್ಯುತ್ತರ ನೀಡಿದ ಎಚ್.ಕೆ. ಪಾಟೀಲ್, ನಾನು ಮಾಡಿದ ಆಪಾದನೆಗೆ ಆರೋಪ ಹೊತ್ತವರು ಉತ್ತರ ನೀಡಬೇಕೆಂದು ಸವಾಲು ಹಾಕಿದ್ರು. ಭಾರದ್ವಾಜ್ ಅವರು ಸಿದ್ದರಾಮಯ್ಯನವ್ರು ಹಿಂಗ್ ಹೇಳಿದ ಕೂಡಲೇ ಅವ್ರು ಬಿಟ್ಟು ಹೋಗಿ ಇವ್ರಿಗೆ ಸರಿ ಕಾಣುತ್ತೆ. ನಾವು ಕೇಂದ್ರದಿಂದ ಕರೆ ಬರ್ತಾವು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ನೋವು ಆಯ್ತಲ್ಲ. ಸತ್ಯ ಇದ್ದದ್ದನ್ನ ಎದುರಿಸ್ಬೇಕು. ಶಿವಮೊಗ್ಗದಲ್ಲಿ ಖಾಸಗಿ ಸ್ಲೀಪರ್ ಬಸ್ ಒಂದು ಧಗನೆ ಹೊತ್ತಿ ಉರಿದಿದೆ. ಹೊಸನಗರ ತಾಲೂಕಿನ ಅರಸಾಳು ಹಾಗೂ ಸೂಡೂರು ಗೇಟ್ ಬಳಿ ಈ ಘಟನೆ ನಡೆದಿದೆ. ಚಾಲಕ, ಕ್ಲೀನರ್ ಸೇರಿದಂತೆ 40 ಮಂದಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ರು. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಹೆಸರಿನ ಖಾಸಗಿ ಸ್ಲೀಪರ್ ಬಸ್ ಹೊಸನಗರ ತಾಲೂಕಿನ ನಿಟ್ಟೂರಿನಿಂದ ಬೆಂಗಳೂರಿಗೆ ತೆರಳುತ್ತಿತ್ತು. ನಿಟ್ಟೂರಿನಿಂದ ಅರಸಾಳು ಬಳಿ ಬರುತ್ತಿದ್ದಂತೆ ಬಸ್ನಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಬಸ್ ಎಂಜಿನ್ ಬಳಿ ಹೊಗೆ ಕಾಣಿಸಿಕೊಂಡಿದ್ದೆ ತಕ್ಷಣವೇ ತುರ್ತು ನಿರ್ಗಮನ ಕಿಟಕಿ ಮೂಲಕ ಪ್ರಯಾಣಿಕರು ಹೊರಬಂದಿದ್ದಾರೆ. ಅವಘಡದಲ್ಲಿ ಬಸ್ ಡ್ರೈವರ್ ಹಾಗೂ ಕ್ಲೀನರ್ಗೆ ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿವೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ದೇವರ ಹಕ್ಕಲದಲ್ಲಿ ದುಷ್ಕರ್ಮಿಯೊಬ್ಬ ಮನೆಗೆ ಬೆಂಕಿ ಇಟ್ಟಿದ್ದಾನೆ. ದಿನಕರ್ ಎಂಬುವರಿಗೆ ಸೇರಿದ ಮನೆಗೆ ಯಾರೂ ಇಲ್ಲದ ವೇಳೆ ಬೆಂಕಿ ಇಟ್ಟಿದ್ದಾನೆ. ಮನೆಗೆ ಬೆಂಕಿ ಹಚ್ಚುತ್ತಿದ್ದಂತೆ ನೆರೆಯವರು ಬೆಂಕಿ ನಿಂದಿಸಿದ್ದಾರೆ. ಆರೋಪಿಯನ್ನ ಕುಮಟಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಜ್ಯದಲ್ಲಿ ಚಿನ್ನದಂಗಡಿಯ ದರೋಡೆಯ ಪ್ರಕರಣ ಮತ್ತೆ ಮರುಕಳಿಸ್ತಾ ಇದೆ. ಮೈಸೂರು, ಬೆಳಗಾವಿ, ವಿಜಯಪುರ ನಂತರ ಬೆಂಗಳೂರು ಹೊರವಲಯದ ನೆಲಮಂಗಲದಲ್ಲಿಯೂ ಕೂಡ ನಿನ್ನೆ ಚಿನ್ನದಂಗಡಿಯ ದರೋಡೆ ನಡೆದಿದೆ. ನೆಲಮಂಗಲ ಬಳಿಯ ದಾಸನಪುರದ ರಾಮ್ ದೇವ್ ಚಿನ್ನದ ಅಂಗಡಿಯಲ್ಲಿ 40 ಗ್ರಾಂ ಚಿನ್ನ ದರೋಡೆ ನಡೆದಿದೆ. ಚಿನ್ನದ ಅಂಗಡಿಗೆ ನುಗ್ಗಿದಂತಹ 3 ದರೋಡೆಕೋರರು ಗನ್ನನ್ನು ತೋರಿಸಿ ಬೆದರಿಸುವ ಯತ್ನ ಮಾಡಿದ್ದಾರೆ. 3 ಪೈಕಿ 2 ಗನ್ನನ್ನು ತೋರಿಸಿ ಬೆದರಿಸಿದರೆ ಅಂಗಡಿಯಲ್ಲಿದ್ದಂತಹ ಯುವಕ ವಿಷ್ಣು ಹಾಗೂ ಗೌತಮ್ ಧೈರ್ಯದಿಂದ ದರೋಡೆಕೋರರಿಗೆ ಗೂಸ ಕೊಟ್ಟಿದ್ದಾರೆ. ಇಬ್ಬರನ್ನ ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ. ಮತ್ತೊಬ್ಬ ದರೋಡೆಕೋರ ಅಂಗಡಿಯಲ್ಲಿ 40 ಗ್ರಾಂ ಗೋಲ್ಡ್ ಬಿಸ್ಕೆಟ್ ಅನ್ನು ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾನೆ. ದರೋಡೆಕೋರರು ತಂದಿದ್ದ ಗನ್ ನಕಲಿನ ಅಸಲಿನ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅಂಗಡಿ ಮಾಲೀಕ ಮನೋಹರ್ ಮಾತನಾಡಿ, ಅಂಗಡಿಯಲ್ಲಿದ್ದಂತಹ ಮಕ್ಕಳು ಪ್ರತಿರೋಧ ಒಡ್ಡಿದ್ರಿಂದ ಭಾರಿ ಅನಾಹುತ ತಪ್ಪಿದೆ ಅಂತ ಹೇಳಿದ್ದಾರೆ. ಬೆಂಗಳೂರು ಅಮೃತಹಳ್ಳಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 10 ಮಂದಿ ಡ್ರಗ್ ಪೆಡ್ಲರ್ಗಳನ್ನ ಬಂಧಿಸಿದ್ದಾರೆ. ದಾಳಿ ವೇಳೆ 4 ಕೋಟಿ ಮೌಲ್ಯದ ಡ್ರಗ್ ಸೀಸ್ ಮಾಡಿದ್ದಾರೆ. ಟೀಮ್ ಕಲ್ಕಿ ಎಂಬ ವೆಬ್ಸೈಟ್ ಮೂಲಕ ಡ್ರಗ್ ಬುಕ್ ಮಾಡಿಕೊಂಡು ಕೇರಳ, ಕರ್ನಾಟಕದ 10 ಮಂದಿಯ ತಂಡ ಥೈಲ್ಯಾಂಡ್ನಿಂದ ಡ್ರಗ್ ತರಿಸ್ತಿದ್ರು. ಬಳಿಕ ಡಾರ್ಕ್ ವೆಬ್ ಮೂಲಕ ಡ್ರಗ್ ಸರಬರಾಜು ಮಾಡ್ತಿದ್ರು. ಸ್ಟೂಡೆಂಟ್, ಐಟಿಬಿಟಿ ಪಾರ್ಟಿಗಳಿಗೆ ಪೆಡ್ಲರ್ಗಳು ಡ್ರಗ್ ಸೇಲ್ ಮಾಡ್ತಿದ್ರು. ಯಲಹಂಕ, ಹೆಬ್ಬಾಳ, ಕೋರಮಂಗಲ, ಬೆಳ್ಳಂದೂರು ಹೀಗೆ ಒಬ್ಬೊಬ್ಬರು ಒಂದೊಂದು ಏರಿಯಾ ಹಂಚಿಕೊಂಡಿದ್ರು. ಇದೇ ವಿಚಾರಕ್ಕೆ ಪೆಡ್ಲರ್ಗಳ ನಡುವೆ ಗಲಾಟೆಯಾಗಿ ನಿಯಮ ಉಲ್ಲಂಘಿಸಿ ಬೇರೆ ಏರಿಯಾಗೆ ಹೋಗಿದ್ದ ಡ್ರಗ್ ಪೆಡ್ಲರ್ಗಳನ್ನ ಕೊಲೆ ಮಾಡುವ ಮಟ್ಟಕ್ಕೂ ಹೋಗಿದ್ರು. ಈ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡುತ್ತಿದ್ದ ಅಮೃತಹಳ್ಳಿ ಪೊಲೀಸರಿಗೆ ಡ್ರಗ್ ದಂಧೆಯ ಜಾಲ ಪತ್ತೆಯಾಗಿದೆ. ಸದ್ಯ ಬಂಧಿತರಿಂದ 3 ಕೆಜಿ ಹೈಡ್ರೋ ಗಾಂಜಾ, 500 LCD ಸ್ಟ್ರಿಪ್ಸ್, 10 ಕೆಜಿ ಗಾಂಜಾ, ಕೃತ್ಯಕ್ಕೆ ಬಳಸಿದ್ದ 2 ಕಾರು, 10 ಮೊಬೈಲ್ ಸೀಸ್ ಮಾಡಿ ತನಿಖೆ ಮುಂದುವರೆಸಿದ್ದಾರೆ. ಇತ್ತ ತಲಘಟ್ಟಪುರದಲ್ಲೂ ಗಾಂಜಾ ಮಾರಾಟ ಮಾಡುತ್ತಿದ್ದ 2 ಪೊಲೀಸರು ಬಂಧಿಸಿದ್ದಾರೆ.